येजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुभूतं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳ. ಕೇಳಿಸ್ತದೆ ಆಚಾರ್ಯ. ಇವತ್ತು ಶ್ರೀಮದ್ ಭಾಗವತದ 2ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ. ಅತೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮ ಪ್ರಸಾದನೀ. ಭಗವಂತನ ದರ್ಶನವಾದ ಕೂಡಲೇ ಎಲ್ಲ ಪಾಪಗಳು ಕೂಡ ನಿವೃತ್ತವಾಗಿ ಅವನು ಈ ಸಂಸಾರದಿಂದ ಬಿಡುಗಡೆಯನ್ನ ಪಡಿತಾನೆ, ಮೋಕ್ಷವನ್ನ ಪಡಿತಾನೆ ಅಂತ ಹಿಂದೆ ಹೇಳಿದರು. ಆ ಮೋಕ್ಷ ಸಿಗಬೇಕು ಅಂತಾದರೆ, ಸಕಲ ಪಾಪಗಳ ನಿವೃತ್ತಿ ಆಗಬೇಕು ಅಂತಾದರೆ ಭಗವಂತನ ದರ್ಶನ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಭಗವಂತನ ಅನುಗ್ರಹದಿಂದ ಆಗ್ತದೆ. ಆ ಭಗವಂತನ ಅನುಗ್ರಹ ಆಗಬೇಕು ಅಂತಾದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳನ್ನ ಮಾಡಬೇಕು ಅಂತ ಇದಿಷ್ಟು ವಿಷಯಗಳನ್ನ ಹಿಂದೆ ಹೇಳ್ತಾ ಬಂದ್ರು. ಅತಃ ಅಂತ ಈ ಶ್ಲೋಕದಲ್ಲಿ ಈ ಕಾರಣದಿಂದ ಅಂದ್ರೆ ಅಂತಹ ಪರಮ ಪ್ರಸಾದ ಭಗವಂತನ ಅನುಗ್ರಹ, ಆ ಅನುಗ್ರಹ ಸಿದ್ಧಿಗೋಸ್ಕರ ಜ್ಞಾನಿಗಳು ಭಗವಂತ ವಾಸುದೇವನಲ್ಲಿ ಪರಮಾನಂದದಿಂದ ಸದಾ ಕಾಲ ಭಕ್ತಿಯನ್ನ ಮಾಡ್ತಾರೆ. ಜ್ಞಾನಿಗಳೆಲ್ಲರೂ ಕೂಡ ಭಕ್ತಿಯಿಂದ, ಸಂತೋಷದಿಂದ ಭಗವಂತನಲ್ಲಿ ಅವರು ಪ್ರೇಮವನ್ನ ಇಟ್ಟುಕೊಂಡಿರ್ತಾರೆ. ಭಕ್ತಿಯನ್ನ ಅವರು ಯಾವ ಒಂದು ಕಾರಣಕ್ಕೋಸ್ಕರನೂ ಮಾಡೋದಿಲ್ಲ ಬೇರೆ, ಕೇವಲ ಭಗವಂತನ ಅನುಗ್ರಹ ಸಿದ್ಧಿಗೋಸ್ಕರನೇ ಮಾಡ್ತಾರೆ. ಆತ್ಮ ಪ್ರಸಾದನೀ ವಾಸುದೇವೇ ಭಗವತಿ ಭಕ್ತಿಂ ಅಂತ. ಇದು ಪರಮಯ ಮುದ, ಬಹಳ ಸಂತೋಷದಿಂದ ಮಾಡ್ತಾರೆ. ಮಾಡಬೇಕಲ್ಲ ಅಂತ ಮಾಡೋದಲ್ಲ, ಸಂತೋಷದಿಂದ, ಮನಪೂರ್ವಕವಾಗಿ ಸಂತೋಷದಿಂದ ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ 24ನೇ ಶ್ಲೋಕ. ಸತ್ವಂ ರಜಸ್ತಮಯಿತಿ ಪ್ರಕೃತಿರ್ಗುಣಾಸ್ತೈಃ ಯುಕ್ತ ಪರಪುರುಷ ಏಕೈಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾಃ
ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂ ಸ್ಯುಃ. ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಅಂತಾದ್ರೆ ಅದಕ್ಕೆ ಸಾತ್ವಿಕವಾದ ಗುಣ ಇರಬೇಕು. ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗಿ ಮೂರು ರೀತಿಯಾದ ಜನಗಳಿದ್ದಾರೆ. ಹಾಗೆ ಮೂರು ಗುಣಗಳಿದೆ. ಸತ್ವ, ರಜಸ್ಸು, ತಮಸ್ಸು ಎಂಬುದಾಗಿ ಮೂರು ಗುಣಗಳು ಕೂಡ ಜಗತ್ತಿನಲ್ಲಿ ಅದರ ಅವರಿಗೆ ಮಾತ್ರ ಭಗವಂತ ಒಲಿತಾನೆ, ಸತ್ವ ಗುಣಕ್ಕೆ ಮಾತ್ರ ಭಗವಂತ ಒಲಿತಾನೆ ಅಂತ ಅನ್ನೋದನ್ನ ಕೆಲವು ಶ್ಲೋಕಗಳಿಂದ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಸತ್ವಂ ರಜಃ ತಮಃ ಇತಿ ಪ್ರಕೃತೇಃ ಗುಣಾಃ. ಈ ಪ್ರಕೃತಿಯಲ್ಲಿ ಮೂರು ಗುಣಗಳಿದೆ, ಸತ್ವ, ರಜಸ್ಸು, ತಮಸ್ಸು ಎಂಬುದಾಗಿ. ಇದು ಮೂರು ಕೂಡ ಪ್ರಕೃತಿಯ ಗುಣಗಳು. ಈ ಮೂರೂ ಗುಣಗಳಿಗೆ ಪ್ರೇರಕನಾಗಿರ್ತಕ್ಕಂಥವನು ಆ ಭಗವಂತ. ಭಗವಂತ ನಾರಾಯಣ ಅವನೇ ಈ ಮೂರೂ ಗುಣಗಳಿಗೂ ಪ್ರೇರಕ. ಕೆಲವರು ಹೇಳ್ತಾರೆ ಸತ್ವ ಗುಣಕ್ಕೆ ಪ್ರೇರಕನಾಗಿರ್ತಕ್ಕಂಥವನು ವಿಷ್ಣು, ಆಮೇಲೆ ರಜೋಗುಣ ಪ್ರೇರಕನಾದವನು ಬ್ರಹ್ಮ, ತಮೋಗುಣ ಪ್ರೇರಕನಾದವನು ಶಿವ ಅಂತ ಹೀಗೆ ಹೇಳ್ತಾರೆ. ಆದರೆ ಎಲ್ಲ ಮೂರೂ ಗುಣಗಳಿಗೂ ಕೂಡ ಪ್ರೇರಕನಾಗಿರ್ತಕ್ಕಂಥವನು ಆ ನಾರಾಯಣನೊಬ್ಬನೇ. ಈ ಶ್ಲೋಕದಲ್ಲಿ ಮೇಲ್ನೋಟಕ್ಕೆ ಹೇಗೆ ಕಾಣಿಸ್ತದೆ ಅಂದ್ರೆ, ಬ್ರಹ್ಮ ಮತ್ತು ರುದ್ರರಲ್ಲಿ ರಜಾ ಮತ್ತು ತಮೋ ಗುಣಗಳಿವೆ, ವಿಷ್ಣುವಿನಲ್ಲಿ ಸತ್ವಗುಣ ಇದೆ. ಈ ಮೂರೂ ಜನರು ಕೂಡ ಪರಬ್ರಹ್ಮ ಸ್ವರೂಪರೇ. ಆದರೂ ಕೂಡ ಸತ್ವಗುಣವುಳ್ಳಂತಹ ವಿಷ್ಣುವಿನ ಉಪಾಸನೆಯನ್ನ ಮಾಡೋದ್ರಿಂದ ಮೋಕ್ಷವಾಗ್ತದೆ ಅಂತ ಈ ರೀತಿ ಹೇಳಿದಂತೆ ಕಾಣಿಸ್ತದೆ. ಐಕ್ಯವನ್ನ ಹೇಳತಕ್ಕಂಥವರು ಈ ರೀತಿ ಅರ್ಥವನ್ನೇ ಮಾಡ್ತಾರೆ. ಬ್ರಹ್ಮ ಮತ್ತು ರುದ್ರ, ವಿಷ್ಣು ಈ ಮೂರೂ ಜನರು ಕೂಡ ಪರಬ್ರಹ್ಮ ಸ್ವರೂಪರು. ಅವರು ಮೂರಲ್ಲಿ ಬ್ರಹ್ಮನಲ್ಲಿ ರಜೋಗುಣ, ರುದ್ರನಲ್ಲಿ ತಮೋಗುಣ, ವಿಷ್ಣುವಿನಲ್ಲಿ ಸತ್ವಗುಣ, ಈ ರೀತಿ ಇದೆ. ಹಾಗಾಗಿ ಸತ್ವಗುಣವುಳ್ಳಂತಹ ವಿಷ್ಣುವಿನ ಉಪಾಸನೆ ಅದನ್ನ ಮಾಡಿದರೆ ಆವಾಗ ಮೋಕ್ಷ ಸಿಗ್ತದೆ ಅಂತ ಈ ರೀತಿ ಅರ್ಥ ಮಾಡ್ತಾರೆ. ಆದ್ರೆ ಹಾಗರ್ಥ ಅಲ್ಲ. ವಸ್ತುತಃ ಮೂರೂ ಗುಣಗಳಿಗೂ ಕೂಡ ಭಗವಂತನೇ ನಿಯಾಮಕ. ಸತ್ವರಜ ತಮೋ ಮೂರೂ ಗುಣಗಳು ಕೂಡ ಆ ಭಗವಂತನಿಂದಲೇ ಪ್ರೇರಿತವಾಗಿದೆ. ಆ ಮೂರೂ ಗುಣಗಳಿಗೂ ಕೂಡ ನಿಯಾಮಕನಾಗಿರ್ತಕ್ಕಂಥವನು ಭಗವಂತನೇ. ಕೆಲವು ಕಡೆಗೆ ರಜೋಗುಣ ನಿಯಾಮಕ ಬ್ರಹ್ಮ, ತಮೋಗುಣ ನಿಯಾಮಕ ರುದ್ರ ಅಂತ ಹೇಳ್ತಕ್ಕಂಥ ವಾಕ್ಯಗಳು ಸಿಗ್ತದೆ. ಅದಕ್ಕೆ ಏನರ್ಥ ಅಂತಂದ್ರೆ, ಸತ್ವಗುಣ ಪ್ರೇರಕನಾಗಿ ಸ್ವತಃ ವಿಷ್ಣು ರೂಪದಿಂದಲೇ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ರಜೋಗುಣ ಪ್ರೇರಕನಾಗಿ ಅದೇ ಭಗವಂತನೇ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಜಗತ್ತಿನ ಸೃಷ್ಟ್ಯಾದಿಗಳನ್ನ ಮಾಡ್ತಾನೆ. ತಮೋಗುಣ ಪ್ರೇರಕನಾಗಿ ಶಿವನಲ್ಲಿ ಶಿವರೂಪದಿಂದ ಇದ್ದು ಸಂಹಾರ ಕಾರ್ಯಗಳನ್ನ ಮಾಡ್ತಾನೆ ಅಂತ ಅರ್ಥ. ಇದನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳಿ ಎಲ್ಲವನ್ನೂ ಕೂಡ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಂದಲೇ ಆಗ್ತದೆ. ಅವನೇ ಬೇರೆ ಬೇರೆ ರೂಪಗಳನ್ನ ತೆಗೆದುಕೊಂಡು ಬೇರೆ ಬೇರೆಯವರಲ್ಲಿ ಇದ್ದುಕೊಂಡು ಕಾರ್ಯಗಳನ್ನ ಮಾಡ್ತಾನೆ. ಹಾಗಾಗಿ ಮೂರೂ ಗುಣಗಳು ಕೂಡ ಅದು ಭಗವಂತನಿಗೇ ಅಧೀನವಾಗಿದೆ. ತೈಹಿ ಯುಕ್ತಃ ಪರಃ ಪುರುಷಃ ಏಕೈಹ ಅಸ್ಯ ಧತ್ತೆ ಅಂತ ಒಬ್ಬನೇ ಏಕಃ ಅಂತ ಹೇಳ್ತಾ ಇದ್ದೆ. ಒಬ್ಬನೇ ಆದ ಭಗವಂತ ಅವನು ಎಲ್ಲರ ಒಳಗೆ ಕೂತು
ಈ ರೀತಿ ಸತ್ವ ರಜಸ್ಸು ತಮಸ್ಸು ಎಂಬ ಮೂರೂ ಗುಣಗಳನ್ನು ಕೂಡ ನಿಯಮನ ಮಾಡ್ತಾ ಇದ್ದಾನೆ. ಈ ರೀತಿ ಎಲ್ಲ ಗುಣಗಳು ಕೂಡ ಭಗವಂತನ ಅಧೀನವೇ ಆಗಿದ್ರೂ ಕೂಡ ಸಾತ್ವಿಕ ಶರೀರವುಳ್ಳಂತಹ ವ್ಯಕ್ತಿಗಳು ಯಾರಿದ್ದಾರೆ, ಸಾತ್ವಿಕ ಜನರು, ಅವರಿಗೆ ಮಾತ್ರ ಜ್ಞಾನ ಭಕ್ತಿ ಮೊದಲಾದವುಗಳು ಉಂಟಾಗ್ತದೆ. ರಜೋಗುಣವುಳ್ಳವರಿಗೆ, ರಾಜಸರಿಗೆ ಮತ್ತು ತಮೋಗುಣವುಳ್ಳಂತಹ ತಾಮಸರಿಗೆ ಅವರಿಗೆ ಜ್ಞಾನ ಭಕ್ತಿಯಾದಿಗಳು ಬರೋದಿಲ್ಲ. ಹಿಂದೆ ಭಗವಂತನ ಅನುಗ್ರಹಕ್ಕೋಸ್ಕರ ಜ್ಞಾನ ಭಕ್ತಿ ವೈರಾಗ್ಯ ಇದೆಲ್ಲ ಬೇಕು ಅಂತ ಏನು ಹೇಳಿದ್ರು, ಅದು ಸಾತ್ವಿಕ ಗುಣವುಳ್ಳಂತಹ ಜನರಿಗೆ ಮಾತ್ರ ಸಿಗ್ತದೆ. ಸಾತ್ವಿಕರಿಗೆ ಮಾತ್ರ ಆ ಜ್ಞಾನ ಭಕ್ತಿ ಮೊದಲಾದ ಸಾಧನಗಳು, ಇದು ಶ್ರೇಯಸ್ ಸಾಧನ. ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂ ಸ್ಯುಹು ಅಂತ. ಸತ್ವತನೋ ನೃಣಾಂ ಅಂದ್ರೆ ಸಾತ್ವಿಕ ಪ್ರಕೃತಿ ಉಳ್ಳಂತಹ ಯಾವ ಸಜ್ಜನರಿದ್ದಾರೆ ಅವರಿಗೆ ಮಾತ್ರ ಆ ಒಂದು ಜ್ಞಾನ ಭಕ್ತಿಯಾದಿ ಗುಣಗಳು ಬರ್ತದೆ. ಎಲ್ಲವೂ ಭಗವಂತನ ಅಧೀನವೇ. ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು, ಇದೆಲ್ಲವೂ ಭಗವಂತನ ಅಧೀನವಾಗಿದ್ರೂ ಕೂಡ ಸಾತ್ವಿಕರಿಗೆ ಮಾತ್ರ ಜ್ಞಾನ ಭಕ್ತಿಯಾದಿಗಳು ಉಂಟಾಗ್ತದೆ. ಯಾಕೆ ಅಂದ್ರೆ ಸತ್ವಗುಣ ಅದು ಶ್ರೇಷ್ಠವಾದದ್ದು, ಎಲ್ಲದಕ್ಕಿಂತ ಶ್ರೇಷ್ಠವಾದ ಗುಣ ಸತ್ವಗುಣ. ಹಾಗಾಗಿ ಆ ಸತ್ವಗುಣವುಳ್ಳಂತಹ ಜನರಿಗೆ ಮಾತ್ರ ಈ ಜ್ಞಾನ ಭಕ್ತಿಯಾದಿಗಳು ಉಂಟಾಗ್ತದೆ ಅಂತ ಅರ್ಥ. ಸತ್ವಂ ರಜಃ ತಮಃ ಇತಿ ಪ್ರಕೃತೇಹೇ ಗುಣಾಃ, ಪ್ರಕೃತಿಯ ಗುಣಗಳಿದು ಮೂರು. ತೈಹಿ ಯುಕ್ತಃ ಪರಃ ಪುರುಷಃ, ಈ ಮೂರು ಗುಣಗಳಿಂದ ಕೂಡಿರ್ತಕ್ಕಂತಹ ಪರಪುರುಷ ಅಂದ್ರೆ ಸರ್ವೋತ್ತಮನಾದ ಭಗವಂತ. ಈ ಮೂರು ಗುಣಗಳಿಂದ ಕೂಡಿದವನು ಅಂದ್ರೆ ಆ ಮೂರು ಗುಣಗಳನ್ನು ನಿಯಮನ ಮಾಡ್ತಾ ಇರ್ತಕ್ಕಂಥವನು ಅಂತ ಅರ್ಥ. ಅವುಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಅವನೊಬ್ಬನೇ ಎಲ್ಲ ಗುಣಗಳನ್ನು ನಿಯಮನ ಮಾಡ್ತಾ ಇದ್ದಾನೆ. ಅವನೇ ಸ್ಥಿತ್ಯಾದಯೇ ಹರಿ ವಿರಿಂಚ ಹರೇತಿ ಸಂಜ್ಞಾಹ ಧತ್ತೆ ಅಂತ. ಅಂದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಅವನು ಬ್ರಹ್ಮನಲ್ಲಿ ಇದ್ದುಕೊಂಡು ಬ್ರಹ್ಮ ರೂಪದಿಂದ ಸೃಷ್ಟಿ ಮಾಡ್ತಾನೆ. ಹರ ಅನ್ನೋ ಹೆಸರಿನಿಂದ ಶಿವನಲ್ಲಿ ಇದ್ದುಕೊಂಡು ಈ ಜಗತ್ತನ್ನ ಸಂಹಾರ ಮಾಡ್ತಾನೆ. ತಾನು ಸ್ವತಃ ವಿಷ್ಣು ರೂಪದಿಂದ ಜಗತ್ತನ್ನ ರಕ್ಷಣೆ ಮಾಡ್ತಾನೆ ಅಂತ ಹಾಗರ್ಥ. ಅದಕ್ಕೆ ಸ್ಥಿತ್ಯಾದಯೇ ಹರಿಹಿ ವಿರಿಂಚ ಹರೇತಿ ಸಂಜ್ಞಾಹ ದತ್ತೆ. ಸೃಷ್ಟಿ ಮೊದಲಾದವುಗಳಿಗೋಸ್ಕರ ಅವನೇ ಹರ ಮತ್ತು ವಿರಿಂಚ ಮೊದಲಾದ ಸಂಜ್ಞೆಗಳನ್ನ ಹೆಸರುಗಳನ್ನ ಪಡ್ಕೊಳ್ತಾನೆ ಅಂತ. ಹೀಗಿರುವಾಗ ಮೋಕ್ಷಯೋಗ್ಯ ಜೀವಿಗಳಿಗೆ ಮಾತ್ರ, ಸತ್ವಗುಣ ಉಳ್ಳಂತವರಿಗೆ ಮಾತ್ರ ಆ ಹಿಂದೆ ಹೇಳಿದಂತಹ ಜ್ಞಾನ ಭಕ್ತಿಯಾದಿ ಶ್ರೇಯಸ್ ಸಾಧನಗಳು ಬರುತ್ತೆ ಅಂತ ಒಟ್ಟು ತಾತ್ಪರ್ಯ. ಕೇಳಿಸ್ತಾ ಇದೆಯಾ? ಎಲ್ಲ ಪದಗಳಿಗೆ ಅರ್ಥ ಆಯ್ತಾ ನೋಡಿ? ಏನಾದ್ರೂ ಸಂಶಯ ಇದ್ರೆ ಕೇಳಬಹುದು. ಅರ್ಥ ಆಯ್ತು ಆಚಾರ್ಯ, ಅರ್ಥ ಆಯ್ತು. ಮುಂದೆ 25ನೇ ಶ್ಲೋಕ. ಪಾರ್ಥಿವಾದ್ದಾರುಣೋ ಧೂಮಃ ತಸ್ಮಾದಗ್ನಿಸ್ತ್ರಯೀಮಯಃ ತಮಸಸ್ತುರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮದರ್ಶನಂ. ಹಿಂದೆ ಹೇಳಿದ ವಿಷಯವನ್ನೇ ಸ್ಪಷ್ಟಪಡಿಸ್ತಾ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ ಮೂರು ಗುಣಗಳಲ್ಲಿ ಸತ್ವ ಗುಣವೇ ಶ್ರೇಷ್ಠವಾದದ್ದು ಅಂತ ಏನು ಹೇಳಿದ್ರು, ಅದನ್ನ ಹಾಗೆ ಬಿಡಿಸ್ತಾ ವಿಸ್ತಾರ ಮಾಡ್ತಾ ಈ ಶ್ಲೋಕದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಭೂಲೋಕದಲ್ಲಿ ಕಟ್ಟಿಗೆಗಿಂತ ಹೊಗೆ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ ಕಟ್ಟಿಗೆ ತಾನು ಇದ್ದಲ್ಲೇ ಇರ್ತದೆ. ಆ ಕಟ್ಟಿಗೆಗಿಂತಲೂ ಅಂತರಿಕ್ಷದಲ್ಲಿ ಮೋಡವಾಗ್ತಕ್ಕಂತಹ ಹೊಗೆ, ಅದು ಅಂತರಿಕ್ಷಕ್ಕೆ ಹೋಗಿ
ಅಲ್ಲಿ ಮೋಡವಾಗ್ತದೆ. ಅಂತಹ ಮೋಡವಾಗತಕ್ಕಂತಹ ಹೊಗೆ ಏನೇ ಅದು ಕಟ್ಟಿಗೆಗಿಂತಲೂ ಕೂಡ ಶ್ರೇಷ್ಠವಾದದ್ದು. ಆ ಕಟ್ಟಿಗೆಗಿಂತಲೂ ಕೂಡ ಶ್ರೇಷ್ಠವಾದದ್ದು, ಹೊಗೆಗಿಂತಲೂ ಕೂಡ ಶ್ರೇಷ್ಠವಾದದ್ದು ಅಗ್ನಿ. ಯಾಕೆ ಅಂದ್ರೆ ಯಾಗಗಳಲ್ಲಿ ಸ್ವರ್ಗದಲ್ಲಿ ಇರ್ತಕ್ಕಂತಹ ದೇವತೆಗಳನ್ನು ಕೂಡ ಭೂಮಿಗೆ ತರಿಸಬಲ್ಲಂತಹ ಶಕ್ತಿ ಅಗ್ನಿಗೆ ಇದೆ. ಯಾಗಗಳಲ್ಲಿ ದೇವತೆಗಳು ಅಗ್ನಿಯಲ್ಲಿ ಬಂದು ಕೂತು ಆಹುತಿಗಳನ್ನ ಸ್ವೀಕಾರ ಮಾಡ್ತಾರೆ. ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳು ಅವರು ಬಂದು ಭೂಮಿಗೆ ಬಂದು ಆಹುತಿಗಳನ್ನ ಸ್ವೀಕಾರ ಮಾಡ್ತಕ್ಕಂಥವ್ರು. ಹಾಗಾಗಿ ಅಂತಹ ಶಕ್ತಿ ಆ ಅಗ್ನಿಗೆ ಇದೆ. ಅದಕ್ಕೋಸ್ಕರ ಹೊಗೆಗಿಂತಲೂ ಕೂಡ, ಧೂಮಕ್ಕಿಂತಲೂ ಕೂಡ ಅಗ್ನಿ ಶ್ರೇಷ್ಠವಾದದ್ದು. ಹೀಗೆ ದೃಷ್ಟಾಂತವನ್ನ ಕೊಟ್ಟು ಇದೆಲ್ಲ ಪಾರ್ಥಿವಾದ್ ದಾರುಣೋ ಧೂಮಃ ತಸ್ಮಾದಗ್ನಿ ತ್ರಯೀಮಯ ಅಂತ ಇದು ಮೂರು ಕೂಡ ದೃಷ್ಟಾಂತ. ಇದು ಸತ್ವ, ರಜಸ್ಸು, ತಮಸ್ಸು ಎಂಬತಕ್ಕಂತಹ ಮೂರು ಗುಣಗಳಿಗೆ ಈ ರೀತಿ ಮೂರು ದೃಷ್ಟಾಂತಗಳನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲ ಚೇತನರನ್ನ ನರಕಕ್ಕೆ ತಳ್ಳತಕ್ಕಂಥದ್ದು ತಮೋಗುಣ. ಇಂತಹ ತಮೋಗುಣಕ್ಕಿಂತ ರಜೋಗುಣ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ ತಮೋಗುಣ ಎಲ್ಲರನ್ನೂ ಕೂಡ ನರಕಕ್ಕೆ ತಳ್ಳೋದಾದ್ರೆ, ಈ ರಜೋಗುಣ ಏನು ಮಾಡ್ತದೆ, ಅದು ಊರ್ಧ್ವಲೋಕಗಳಿಗೆ ಕರ್ಕೊಂಡು ಹೋಗ್ತದೆ. ಜೀವಿಗಳನ್ನ ಊರ್ಧ್ವಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವರ್ಗ ಮೊದಲಾದವುಗಳನ್ನ ಕೊಡ್ತದೆ. ಅಂತಹ ಗುಣ ಅದು ರಜೋಗುಣ. ಸ್ವರ್ಗಾದಿಗಳಿಗೆ ಕಾರಣವಾಗಿರ್ತಕ್ಕಂಥದ್ದು, ಊರ್ಧ್ವಲೋಕಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಗುಣ. ಹಾಗಾಗಿ ತಮೋಗುಣಕ್ಕಿಂತ ರಜೋಗುಣ ಶ್ರೇಷ್ಠ. ಅಂತಹ ರಜೋಗುಣಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಸತ್ವಗುಣ. ಯಾಕೆ ಅಂದ್ರೆ ಅದು ಆ ಎಲ್ಲ ಲೋಕಗಳಿಗಿಂತಲೂ, ಊರ್ಧ್ವಲೋಕಗಳಿಗಿಂತಲೂ ಮೇಲೆ ಇರ್ತಕ್ಕಂತಹ ವೈಕುಂಠವನ್ನ ಕೊಡ್ತಕ್ಕಂಥದ್ದು. ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಶ್ರೇಷ್ಠವಾದ ಗುಣ ಅದು ಸತ್ವಗುಣ. ಆದ್ದರಿಂದ ಅಂತಹ ಸತ್ವಗುಣ ಎಲ್ಲ ಗುಣಗಳಿಗಿಂತ ಶ್ರೇಷ್ಠವಾದದ್ದು. ಭಗವಂತನ ಸಾಕ್ಷಾತ್ಕಾರವನ್ನ ಉಂಟು ಮಾಡತಕ್ಕಂಥದ್ದು ಆ ಸತ್ವಗುಣ ಅಂತ. ಹೀಗೆ ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳಲ್ಲಿ ತಾರತಮ್ಯವನ್ನ ಹೇಳ್ತಾ ಯಾವುದು ಶ್ರೇಷ್ಠ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಇದಕ್ಕೆ ವ್ಯಾಖ್ಯಾನವನ್ನ ಮಾಡಬೇಕೇ ಹೊರತು, ಅನೇಕ ಜನ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡುವಾಗ ಬಹಳ ಎಡವಿದ್ದಾರೆ. ಯಾರೂ ಕೂಡ ಇಷ್ಟು ಸ್ಪಷ್ಟವಾಗಿ ಶ್ರೀ ಮಧ್ವಾಚಾರ್ಯರು ಈ ರೀತಿ ಇದಕ್ಕೆ ಅರ್ಥವನ್ನ ತೋರಿಸಿಕೊಟ್ಟಿದ್ದಾರೆ. ಈ ರೀತಿ ಸ್ಪಷ್ಟವಾದ ಅರ್ಥವನ್ನ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಮಾಡಲಿಲ್ಲ. ಹಿಂದೆ ಬಂದ ವಿಷಯಕ್ಕೆ ಅನುಗುಣವಾಗಿ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡ್ಬೇಕಿಲ್ಲ ಅಂತಂದ್ರೆ ಇದು ಯಾಕೆ ಬಂತು, ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಏನು ಉಪಯೋಗ ಅನ್ನೋದೇ ಗೊತ್ತಾಗೋದಿಲ್ಲ. ಹಿಂದೆ ಬಂದದ್ದು ಸತ್ವಂ ರಜಸ್ತಮ ಇತಿ ಪ್ರಕೃತೇ ಗುಣಾಹ ಅಂತ ಹೇಳಿ ಪ್ರಕೃತಿಯಲ್ಲಿರ್ತಕ್ಕಂತಹ ಮೂರು ಗುಣಗಳ ಬಗ್ಗೆ ಬಂದಿದೆ. ಅದನ್ನ ಹಾಗೆ ಮುಂದುವರಿಸ್ತಾ ಅದರಲ್ಲಿ ಯಾವುದು ಶ್ರೇಷ್ಠ ಅನ್ನೋದಕ್ಕೆ ದೃಷ್ಟಾಂತ ಪೂರ್ವಕವಾಗಿ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಶ್ಲೋಕ ಇದು. ಪಾರ್ಥಿವ ದಾರುಣೋ ಧೂಮಃ. ಪಾರ್ಥಿವ ಅಂತಂದ್ರೆ ಪೃಥ್ವಿಯಲ್ಲಿ, ಪಾರ್ಥಿವ ಪೃಥ್ವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಟ್ಟಿಗೆ, ಅದು ಅದಕ್ಕಿಂತ ಧೂಮಃ. ತಸ್ಮಾದ್ ಅಗ್ನಿ ತ್ರಯೀಮಯ. ತ್ರಯೀಮಯ ಅಂದ್ರೆ ಯಜ್ಞದಲ್ಲಿ ವೇದಗಳಿಂದ ಆಹುತಿಗಳನ್ನೇನು ಕೊಡ್ತಾ ಇದ್ದಾರೆ ಅದರಿಂದ ಪೂಜ್ಯವಾಗಿರ್ತಕ್ಕಂಥದ್ದು ಅಗ್ನಿ, ಅದು ಶ್ರೇಷ್ಠ. ಹೀಗೆ ಮೂರು, ಕಟ್ಟಿಗೆ, ಹೊಗೆ ಮತ್ತು ಅಗ್ನಿ, ಈ ಮೂರನ್ನ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ತಮಸ್ಸು, ರಜಸ್ಸು ಮತ್ತು ಸತ್ವ ಎಂಬುದಾಗಿ ಮೂರು ಗುಣಗಳು. ಈ ರೀತಿ ಒಂದೊಂದಕ್ಕೆ ಒಂದೊಂದು ದೃಷ್ಟಾಂತವನ್ನ ಕೊಟ್ಟು ಅವುಗಳಲ್ಲಿ ಶ್ರೇಷ್ಠತೆಯನ್ನ ತೋರಿಸಿಕೊಡ್ತಾ ಇದ್ದಾರೆ. ಈ ಸತ್ವಗುಣ ಅಂತ ಅನ್ನೋದು ಯದ್ ಬ್ರಹ್ಮ ದರ್ಶನಂ ಅಂತ. ಆ ಸತ್ವಗುಣದಿಂದ ಬ್ರಹ್ಮನ ದರ್ಶನವಾಗ್ತದೆ, ಅಂದ್ರೆ ಬ್ರಹ್ಮನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಈ ಸತ್ವಗುಣದಿಂದ ಆಗ್ತದೆ. ಆದ್ದರಿಂದ ಆ ಸತ್ವಗುಣ ಎಲ್ಲ ಗುಣಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಹೀಗೆ ತಾತ್ಪರ್ಯ.
ಏನಾದರೂ ಸಂಶಯ ಇದ್ರೆ ಕೇಳಬಹುದು. ಆಚಾರ್ಯ, ಒಂದು ಸಂಶಯ. ನಮಸ್ಕಾರ. ಹಾ, ಒಬ್ಬರಿಗೆ ತಮೋಗುಣ ಜಾಸ್ತಿ ಇದ್ರೆ ಆಮೇಲೆ ಅವರು ರಜೋಗುಣಕ್ಕೆ ಬದಲಕ್ಕೆ ಆಗುತ್ತೆ? ಬರ್ಲಿಕ್ಕೆ ಆಗತ್ತಾ ಅಂತನಾ? ಅವ್ರು ಚೇಂಜ್ ಮಾಡ್ತಾರೆ, ಇಲ್ಲ ಅದೇ ತಮೋಗುಣ ಇರುವವರಿಗೆ ತಮೋಗುಣನೇ ಇರ್ತೇನಾ? ಮೂಲದಲ್ಲಿ ಸ್ವರೂಪದಲ್ಲಿ ಯಾವ ಗುಣ ಇರ್ತದೋ ಅದು ವ್ಯತ್ಯಾಸ ಆಗೋದಿಲ್ಲ. ಸ್ವರೂಪದಲ್ಲಿ ಯಾರು ಸಾತ್ವಿಕರೋ ಅವರು ಯಾವಾಗ್ಲೂ ಸಾತ್ವಿಕರಾಗೇ ಇರ್ತಾರೆ. ಕೊನೆಗೆ ಯಾರು ರಾಜಸರೋ ಅವರು ರಾಜಸರಾಗೇ ಉಳಿತಾರೆ, ತಾಮಸರು ತಾಮಸರಾಗೇ ಉಳಿತಾರೆ. ಮೂಲದಲ್ಲಿ ತಾಮಸ ಜೀವಿಯಾಗಿದ್ರೆ ಅವನನ್ನ ಯಾವ ಕಾರಣದಿಂದಲೂ ಕೂಡ ಸಾತ್ವಿಕ ಜೀವಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡೋದು ಇಲ್ಲ, ಅದು ಆಗೋದು ಇಲ್ಲ. ಆದ್ರೆ ಮೂಲದಲ್ಲಿ ಇದ್ದದ್ದೇ ಈಗ ತೋರಬೇಕು ಅಂತಿಲ್ಲ. ಈಗ ನಮಗೆ ರಜೋಗುಣಗಳು ತಮೋ ಗುಣಗಳು ಕಾಣಿಸ್ಕೊಳ್ತಿರ್ಬೋದು ಜೀವನದಲ್ಲಿ, ಸಂಸಾರದಲ್ಲಿ. ನಾನಾ ರೀತಿಯಾದ ರಜೋಗುಣಗಳ ತಮೋ ಗುಣಗಳ ಪ್ರಭಾವ ನಮ್ಮ ಮೇಲೆ ಬೀರಿ ಆ ರೀತಿಯಾದ ವ್ಯವಹಾರಗಳು ನಡೀತಾ ಇದ್ರು ಕೂಡ ಅವನು ತಮೋಜೀವಿಯೇ ಅಂತ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂಲದಲ್ಲಿ ಸಾತ್ವಿಕ ಪ್ರಕೃತಿಯವರು ಕೂಡ ಪ್ರಾರಬ್ಧ ವಶಾತು ಅವರು ಏನೋ ತಾಮಸ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು, ಹಾಗಾಗಿ ಅದರ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೂಲದಲ್ಲೇ ಸ್ವಭಾವತಃ ಅವನು ತಮೋಜೀವಿ ಆಗಿದ್ದ, ತಮೋ ಗುಣದವನಾಗಿದ್ದ ಅಂದ್ರೆ ಅವನನ್ನ ಮಾತ್ರ ಮತ್ತೆ ಸಾತ್ವಿಕನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡೋದೂ ಇಲ್ಲ ಭಗವಂತ. ಹಾಗೆ ಸಾತ್ವಿಕರು ಮೂಲದಲ್ಲಿ ಸಾತ್ವಿಕರಾಗಿದ್ರು ಅಂದ್ರೆ ಅವರನ್ನ ಭಗವಂತ ಉದ್ಧಾರ ಮಾಡಿಯೇ ಮಾಡ್ತಾನೆ, ಅವರಿಗೆ ಮೋಕ್ಷವನ್ನ ಕೊಟ್ಟೇ ಕೊಡ್ತಾನೆ. ಕೊನೆಗೆ ಸ್ವಲ್ಪ ಡಿಲೇ ಆಗಬಹುದು ಅಷ್ಟೇ, ಪ್ರಾರಬ್ಧವಶಾತ್ ಅವರಿಗೆ ಏನೋ ಕರ್ಮಗಳನ್ನ ಮಾಡ್ತಾ ತಮೋ ಕಾರ್ಯಗಳು ಅವರಲ್ಲಿ ನಡೀತಾ ಸ್ವಲ್ಪ ತಡ ಆಗಬಹುದು. ಆದ್ರೆ ಸಾತ್ವಿಕರು ಯಾವತ್ತೂ ಸಾತ್ವಿಕರೇ, ಕೊನೆಗೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಆಚಾರ್ಯ ನಮಸ್ಕಾರ. ಹಾಗಂದ್ರೆ ಬಂದ್ಬಿಟ್ಟು ತಮೋಗುಣ ವ್ಯಕ್ತಿಗಳಿಗೆ ಬಂದ್ಬಿಟ್ಟು ಮೋಕ್ಷ ಸಾಧನೆ ಸಿಕ್ಕೋದಿಲ್ಲವಾ? ಮೋಕ್ಷ ಸಾಧನೆ ಒಂದು ವೇಳೆ ಅವರು ಪ್ರಯತ್ನ ಪಟ್ಟು ಮಾಡ್ಲಿಕ್ಕೆ ಅವರು ಟ್ರೈ ಮಾಡಿದ್ರು ಕೂಡ ಅದು ಅರ್ಧದಲ್ಲೇ ನಿಂತು ಹೋಗ್ತದೆ, ಅವರಿಗೆ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ ಅವರಿಗೆ ಮಾಡೋ ಮನಸ್ಸೇ ಬರೋದಿಲ್ಲ. ಒಂದು ವೇಳೆ ಮಾಡೋ ಮನಸ್ಸು ಬಂದು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ವಿಘ್ನಗಳು ಬಂದು ಅರ್ಧದಲ್ಲೇ ನಿಂತು ಹೋಗ್ತದೆ, ಅವರಿಗೆ ಪೂರ್ತಿ ಆಗೋದಿಲ್ಲ. ಹಾಗಾದ್ರೆ ತಮೋಗುಣದ ಜೀವಿಗಳಿಗೆ ಬಂದ್ಬಿಟ್ಟು ಮೋಕ್ಷವೇ ಸಿಕ್ಕೋದಿಲ್ಲ? ಇಲ್ಲ, ಖಂಡಿತವಾಗಿಯೂ ಸಿಗೋದಿಲ್ಲ. ತಿರುಗಿ ಅವ್ರಿಗೂ ಹುಟ್ಟಬೇಕಾಗಿರತ್ತೆ, ತಿರುಗಿ ಅವ್ರು ಅದು ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗತೇ ಇರುತ್ತೆ. ಪ್ರಾರಬ್ಧ ಮುಗಿಯೋವರೆಗೂ ಕೂಡ ಇರ್ತಾರೆ ಸಂಸಾರದಲ್ಲಿ ಇದ್ದಾಗ. ಅವರು ತಮಸ್ಸಾಧನೆಯನ್ನೇ ಮಾಡ್ತಾ ಇರ್ತಾರೆ, ಪಾಪಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಅವರ ಗುಣಕ್ಕೆ ತಕ್ಕಂತೆ ಹೆಚ್ಚೆಚ್ಚು ಪಾಪಕರ್ಮಗಳನ್ನ ಮಾಡಿ 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 ಅವರ ಒಂದು ಸಾಧನೆ ಅದೇ ತಮಸ್ಸಾಧನೆ ಅದು ಮುಗಿದ ಮೇಲೆ ಹನ್ನೊಂದು ತಮಸ್ಸಿಗೆ ಹೋಗ್ತಾರೆ ಕೊನೆಗೆ. ಅರ್ಥ ಆಗತ್ತೆ. ಸೊ ಅಂದ್ರೆ ಆಚಾರ್ಯ ಅಂದ್ರೆ ಒಂದು ವ್ಯಕ್ತಿ ಹುಟ್ಟಿಸೋಳ ದೇವ್ರು ಬಂದು ಈ ಗುಣ ನಿಂಗೆ ಅಂತ ಇಟ್ಟು ಹುಟ್ಟಿಸ್ತಾನಂತ ಹೇಳ್ತಾರೆ. ಭಗವಂತ ಯಾರಿಗೂ ಯಾವ ಗುಣಗಳನ್ನು ಕೊಡೋದಿಲ್ಲ, ಅದು ಅವರ ಸ್ವಭಾವದಲ್ಲೇ ಇರುತ್ತೆ. ಪ್ರತಿಯೊಬ್ಬ ಜೀವಿಗಳು ಕೂಡ ಅನಾದಿ ನಿತ್ಯರಾದ ಜೀವರಲ್ಲಿ ಅವರವರಲ್ಲೇ ಅವರವರ ಸ್ವಭಾವ ಅಂತ ಅನ್ನೋದು ಇದ್ದೇ ಇರ್ತದೆ. ಅದನ್ನ ಭಗವಂತ ಕೊಡೋದು ಅಲ್ಲ, ಭಗವಂತ ಸೃಷ್ಟಿ ಮಾಡೋದು ಅಲ್ಲ. ಆ ಜೀವಿಗಳನ್ನ ಅವರನ್ನ ಸೃಷ್ಟಿಗೆ ತರೋದು ಮಾತ್ರ ಭಗವಂತ. ಅವರ ಸ್ವಭಾವವನ್ನು ಸೃಷ್ಟಿ ಮಾಡೋನು ಭಗವಂತ ಅಲ್ಲ. ಆಮೇಲೆ ತ್ರಿಗುಣಕ ಬಂದು ದೇವರೇ ಬಂದು ನ್ಯಾಮಕ ಅಂತ ಹೇಳ್ತೀರಿ. ಹಾಗಿರೋಳ ಯಾಕೆ ಬ್ರಹ್ಮ ರುದ್ರನ ಮೇಲೆ ಬಂದು ಇದು ಮಾಡಿ ಹೇಳ್ತಾನೆ ಅಂತ ಹೇಳ್ತೀರಿ? ಅವರೇ ಮಾಡಬಹುದಿಲ್ಲ, ದೇವರೇ ಸಕಲ ನ್ಯಾಮಕ ಅಂದ್ರೆ ಅವರೇ ಎಲ್ಲಾ ಕಾರ್ಯ ಮಾಡಬಹುದು, ಯಾಕೆ ಬ್ರಹ್ಮ ರುದ್ರನ ಮೂಲ್ಯ ಮಾಡಿಸ್ತಾರೆ? ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವನಿಗೊಬ್ಬನಿಗೆ ಸಾಮರ್ಥ್ಯ ಇದೆ, ಅವನಲ್ಲೇ ಕೂತು ಪ್ರತಿಯೊಂದನ್ನು ಮಾಡಬಹುದು. ಆದರೆ ನಮ್ಮ ಮೇಲಿನ ಕಾರುಣ್ಯದಿಂದ ನಮ್ಮೊಳಗೆ ಕೂತು ಕರ್ಮ ಮಾಡಿಸಿದ್ರಿಂದ ಫಲ ನಮಗೆ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಒಂದು ಮೂಟೆಯಲ್ಲಿ ಕೂತು ಬಿಡ್ತಾ ಇದ್ವಿ. ಬೀಜಗಳು ಮೂಟೆಯಲ್ಲಿದ್ರೆ
ಅದರಿಂದ ಏನು ಕರ್ಮ ಆಗೋದಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಸೃಷ್ಟಿ ಸಂಹಾರ ಮೊದಲಾದ ಕಾರ್ಯಗಳನ್ನು ಅವರ ಮೂಲಕ ಮಾಡಿಸಿ ಅವರಿಗೊಂದು ಪುಣ್ಯ ಕೊಡಬೇಕು. ಅವರ ಸಾಧನೆಯನ್ನು ಅವರ ಕೈಯಿಂದ ಮಾಡಿಸ್ಬೇಕು. ಅವರಿಗೆ ಆ ಯೋಗ್ಯತೆಗೆ ತಕ್ಕಂತೆ ಫಲವನ್ನ ಮೋಕ್ಷದಲ್ಲಿ ಅವರಿಗೆ ಕೊಟ್ಟು ಆನಂದವನ್ನ ಕೊಡಬೇಕು. ಅಂತಹ ದೊಡ್ಡ ಸಾಧನೆಯನ್ನ ಬ್ರಹ್ಮಾದಿ ದೇವತೆಗಳ ಕೈಯಿಂದ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೊಳಗೆ ಕೂತು ಭಗವಂತ ಆ ಕೆಲಸ ಮಾಡಿಸ್ತಾನೆ. ಅದು ಅವರಿಗೆ ಅಷ್ಟು ಯೋಗ್ಯತೆ ಇದೆ ಅವರಿಗೆ, ಅದಕ್ಕೋಸ್ಕರ. ಸರಿ ಆಚಾರ್ಯ, ಇನ್ನೊಂದು ನಮ್ಮ ಸಂಶಯ. ದೇವರಿಗೆ ಬಂದು ನಿರ್ಗುಣ ಅಂತ ಕರೀತಾರಲ್ಲ, ಈ ಗುಣ ಅಲ್ಲ, ಇಲ್ಲ ಸತ್ವ ರಜಗುಣ ಅಂತ. ಬಟ್ ಆ ಗುಣನಲ್ಲಿ ದೇವ್ರು ಇದ್ದಾರೆ, ಹೌದಾ? ಗುಣ ಇಲ್ಲ ಅಂದ್ರೆ ನಮ್ಮಲ್ಲಿ ಹೇಗೆ ಸತ್ವ ರಜಸ್ಸು ತಮಸ್ಸು ಎಂಬ ಈ ಇದು ಪ್ರಕೃತಿಯಿಂದ ಬಂದ ಗುಣಗಳು, ಈ ಗುಣಗಳು ಇದೆ. ಈ ಗುಣಗಳಿಗೆ ನಾವು ಒಳಪಟ್ಟು ಕರ್ಮಗಳನ್ನ ಮಾಡ್ತೇವೆ. ಈ ರೀತಿ ಭಗವಂತ ಯಾವುದೇ ರೀತಿಯಾದ ಗುಣಗಳಿಗೆ ಒಳಪಟ್ಟಿಲ್ಲ, ಆ ಗುಣಗಳ ಅಧೀನ ಅಲ್ಲ ಭಗವಂತ ಅಂತರ್ಥ. ಇಂತಹ ಪ್ರಾಕೃತವಾದ ಗುಣಗಳು ಅವನಲ್ಲಿ ಇಲ್ಲ. ಆದ್ರೆ ಇದೆಲ್ಲವೂ ಅವನ ಅಧೀನದಲ್ಲಿದೆ. ಎಲ್ಲವನ್ನೂ ಅವನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಮ್ಮ ಎಲ್ಲಾ ಗುಣಗಳನ್ನು ಕೂಡ ಅವನೇ ಕಂಟ್ರೋಲ್ ಮಾಡ್ತಾನೆ. ಯಾರ್ಯಾರಿಗೆ ಯಾವ ಯಾವ ಟೈಮಲ್ಲಿ ಎಷ್ಟೆಷ್ಟು ಗುಣಗಳ ಪ್ರಭಾವವನ್ನು ಬೀರಿಸ್ಬೇಕು, ಯಾರಿಗೆ ಯಾವ ಒಂದು ಗುಣದ ಕೆಲಸಗಳನ್ನ ಯಾವ ಟೈಮಲ್ಲಿ ಮಾಡಿಸ್ಬೇಕು, ಇದೆಲ್ಲ ನಿಯಮನ ಮಾಡ್ತಕ್ಕಂಥವನು ಆ ಭಗವಂತ. ಅವನ ಕಂಟ್ರೋಲ್ ಅಲ್ಲಿದೆ. ಅವನು ಮಾತ್ರ ಯಾವ ಈ ಪ್ರಾಕೃತ ಗುಣಗಳಿಗೂ ಒಳಪಟ್ಟಿಲ್ಲ ಅಂತ ಅರ್ಥ. ಆದ್ರಿಂದ ನಿರ್ಗುಣ ಅಂತ ಕರೆಯೋದು. ಶಾಸ್ತ್ರದಲ್ಲಿ ಭಗವಂತನ ನಿರ್ಗುಣ ಅಂತ ಬೇಕಾದಷ್ಟು ಕಡೆಗೆ ಹೇಳ್ತಾರೆ. ಆ ನಿರ್ಗುಣ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ. ಪ್ರಾಕೃತ ಗುಣ ಇಲ್ಲ ಅಂತ ಅರ್ಥ. ಆಚಾರ್ಯರೇ, ಇನ್ನೊಂದು ಸಂಶಯ. ಈಗ ನೀವು ಬಂದ್ಬಿಟ್ಟು ಪರಮಾತ್ಮ ಒಬ್ಬನೇ ಎಲ್ಲಾ ಗುಣಗಳೇನು ಅಧೀನ ಹಾಗಂತ ಹೇಳಿದ್ರ, ಮತ್ತೆ ದೇವತೆಗಳು ಯಾರೇನು ಬಂದ್ಬಿಟ್ಟು ಸ್ವಾಧೀನ ಇಲ್ಲ, ಎಲ್ಲಾರು ಪರಮಾತ್ಮನ ಅಧೀನಕ್ಕ ಒಳಗಾಗಿ ಎಲ್ಲಾ ಕರ್ಮ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದಾರೆ. ಅವ್ರವ್ರ ದಾಯಿತ್ವ ಏನೋ ಅದನ್ನ ಮಾಡ್ತಾ ಇದ್ದಾರೆ, ಇಲ್ಲವಾ? ಹೌದು, ಯಾರಿಗೂ ಪೂರ್ಣ ಸ್ವಾತಂತ್ರ್ಯ ಇಲ್ಲ. ಎಲ್ರೂ ಭಗವಂತನ ಅಧೀನಕ್ಕೆ ಒಳಗೆ ಪಟ್ಟು ಅವನ ಆಜ್ಞೆಯಿಂದ ಮಾಡ್ತಾ ಇದ್ದಾರೆ. ದೇವತೆಗಳು ಎಕ್ಸೆಪ್ಷನ್ ಇಲ್ಲ. ದೇವತೆಗಳು ಇಂದ್ರಾದಿ ಮೂಲ ದೇವತೆಗಳು ಎಕ್ಸೆಪ್ಷನ್ ಇಲ್ಲ ಅಂತೀರಿ? ಯಾರಿಗೂ ಇಲ್ಲ, ಯಾರಿಗೂ. ಮಹಾಲಕ್ಷ್ಮೀ ದೇವಿಗೂ ಕೂಡ ಪೂರ್ಣ ಸ್ವಾತಂತ್ರ್ಯ ಇಲ್ಲ. ಆಚಾರ್ಯ ರುದ್ರದೇವರು 40 ಕಲ್ಪ ತಪಸ್ ಮಾಡಿ ಆ ರುದ್ರ ಪದವಿ ಬಂದಾರೆ. ಅವ್ರ ಅಹಂಕಾರ ತತ್ವ ಅಭಿಮಾನಿಯಾಗಿ ಅವ್ರ ಮೂಲ ಸಂಹಾರ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನಲ್ವಾ ಭಗವಂತ? ಹೌದು, ಅಷ್ಟು ಕಲ್ಪ ಸಾಧನೆ ಮಾಡೋದು ಅವರ ಯೋಗ್ಯತೆಯಲ್ಲಿದೆ. ಅದಕ್ಕೆ ತಕ್ಕಂತೆ ಅವರು ಸಾಧನೆ ಮಾಡಿ ಅದಕ್ಕೆ ತಕ್ಕಂತ ಫಲವನ್ನ ಪಡಿತಾರೆ ಮೋಕ್ಷದಲ್ಲಿ ಕೂಡ. ದೇವರ ಅನುಗ್ರಹ ಮಾಡಿ ಸಂಹಾರ ಅವ್ರಿಗೆ ಕೊಡ್ತಾನ ಇಲ್ವಾ? ಹೌದು, ಸಂಹಾರ ಕಾರ್ಯ ಅವ್ರ ಕೈಯಿಂದ ಮಾಡಿಸಿ ಆ ಪುಣ್ಯವನ್ನು ಅವರಿಗೆ ಕೊಟ್ಟು ಅದಕ್ಕೆ ತಕ್ಕಂತ ಮೋಕ್ಷವನ್ನು ಅವರಿಗೆ ಕೊಡ್ತಾನೆ. ಗುರುಗಳೇ, ಈಗ ಇದು ತಮೋಯೋಗ್ಯ ಜೀವಿಗಳಿಗೆ 11 ತಮಸ್ಸೆ ಆಗೋದು ಕಡೆಗೆ. ಈಗ ರಾಜಸ ಜನಗಳಿರ್ತಾರಲ್ಲ, ಅವರು ಮೇಲಕ್ಕೂ ಹೋಗ್ಬೋದು ಕೆಳಕ್ಕೂ ಹೋಗ್ಬೋದಲ್ಲ, ಅಥವಾ ಅವರು ರಾಜಸದಲ್ಲೇ ಉಳಿತಾರ? ಅವರು ರಾಜಸರಾಗೇ ಉಳಿತಾರೆ. ಅವರು ಸಾತ್ವಿಕರು ಆಗೋದಿಲ್ಲ, ಅವರು ತಾಮಸರು ಆಗೋದಿಲ್ಲ. ಯಾರಿಗೂ ಯೋಗ್ಯತೆಯ ಬದಲಾವಣೆ ಯಾರಿಗೂ ಆಗೋದಿಲ್ಲ. ರಜೋ ಗುಣಗಳು ರಾಜಸ ಜೀವಿಗಳು ಅಂತೇನಿದ್ದಾರೆ, ಅವರು ಕೊನೆ ತನಕನೂ ರಾಜಸ ಜೀವಿಗಳಾಗೇ ಇರ್ತಾರೆ. ಅವರಿಗೆ ಅಂತಾನೆ ಒಂದು ಲೋಕ ಇದೆ, ಸಾಂತಾನಿಕ ಲೋಕ ಅಂತ ಕರೀತಾರೆ ಅದಕ್ಕೆ. ಅವರ ಸಾಧನೆ ಪೂರ್ತಿ ಹೋದ ಮೇಲೆ ಅವರಿಗೆ ಅಂತ ಮಿಶ್ರ ಫಲವೇ ಸಿಗತ್ತೆ. ಫಲದಲ್ಲೂ ಮಿಶ್ರ ಫಲನೇ ಅವರಿಗೆ. ಅವ್ರು ಮಾಡೋದು ಮಿಶ್ರವಾದ ಕಾರ್ಯಗಳನ್ನೇ ಮಾಡ್ತಿರ್ತಾರೆ, ಫಲದಲ್ಲೂ ಮಿಶ್ರ ಫಲವೇ ಸಿಗತ್ತೆ ಅವರಿಗೆ. ಈ ಕಡೆ ಪೂರ್ತಿ ಸುಖನೂ ಅಲ್ಲ, ಈ ಕಡೆ ಪೂರ್ತಿ ದುಃಖವೂ ಅಲ್ಲ, ಅಂತಹದ್ದೊಂದು ಅವರಿಗೆ ಸಿಗತ್ತೆ. ಧನ್ಯವಾದ. ಹಾಗಂದ್ರೆ ಯಾರ್ಯಾರು ಯಾವ್ಯಾವ ಪ್ರಾಕೃತ ಗುಣಗಳೋಡ ಜನಿಸುತ್ತಾರೆಯೋ ಅವ್ರವ್ರು ಆ ಸ್ಥಾನಕ್ಕೆ ಹೋಗ್ತಾರೆ ತಿರ್ಸಿ. ಹುಟ್ಟುವಾಗ ಯಾವ್ದ್ ರೀತಿ ಬೇಕಾದ್ರೆ ಹುಟ್ಟಬಹುದು. ಅವರ ಪ್ರಾರಬ್ಧ, ಅವರ ಕರ್ಮಗಳು ಹೇಗಿದೆಯೋ ಆ ತರ. ಕೆಲವರು ನೀಚ ಯೋನಿಗಳಲ್ಲಿ ಹುಟ್ಟಿರಬಹುದು, ಹಾಗಂತ ಅವರು ಯೋಗ್ಯತೆಯಲ್ಲೂ ನೀಚರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ನಲ್ಲ ನಾನು, ಕರ್ಮ ಯಾವ ರೀತಿ ಇರುತ್ತೋ ಆ ರೀತಿ ಸಂಸಾರದಲ್ಲಿ ನಾನಾ ಯೋನಿಗಳು ಬರುತ್ತೆ.
ಅದರಲ್ಲಿ ಕೆಟ್ಟ ಕರ್ಮನೂ ಮಾಡ್ತಾರೆ, ಒಳ್ಳೆ ಕರ್ಮನೂ ಮಾಡ್ತಾರೆ. ಒಂದು ಜನ್ಮದಲ್ಲಿ 2 ಜನ್ಮದಲ್ಲಿ ಅವ್ರು ಒಳ್ಳೆ ಕರ್ಮ ಮಾಡಿದ್ದಾರೆ ಅಂದ್ಕೊಳ್ಳೆ ಒಳ್ಳೆಯವರು ಅಂತ ಅರ್ಥ ಅಲ್ಲ, ಅದು ಗೊತ್ತಾಗೋದಿಲ್ಲ. ಆ ಕರ್ಮ ಸವಿಯೋವರೆಗೂ ಕೂಡ ಅವರು ಕೆಟ್ಟದು ಒಳ್ಳೇದು ಮಾಡ್ತಾನೆ ಇರ್ತಾರೆ. ಸಾತ್ವಿಕ ಗುಣಗಂತ ಏನ್ ಮಾಡ್ಬೇಕು? ಅವ್ರು ಏನು ವ್ಯಾಲಿಡ್ ಕ್ರೈಟೀರಿಯಾ ಏನಾದ್ರು ಇದನ್ನ ಯಾರಿಗೆ? ಸಾತ್ವಿಕ ಗುಣರಿಗೆ ಈ ತರ ಇದೆಲ್ಲ ಮಾಡ್ಬೇಕು, ದೇವ್ರು ಭಕ್ತಿ ಮಾಡ್ಬೇಕು, ಒಳ್ಳೇದೇ ಮಾಡ್ಬೇಕು, ಆ ತರ ಏನಾದ್ರು ಕ್ರೈಟೀರಿಯಾ ಅದನ್ನ ಇಲ್ಲ? ಇದೆ, ಇದುವರೆಗೂ ಹೇಳ್ತಾ ಬಂದ್ರಲ್ಲ, ಸಾತ್ವಿಕ ಪ್ರಕೃತಿಯವರು ಏನ್ ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು, ಜ್ಞಾನ ಪಡ್ಕೊಳ್ಬೇಕು, ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು, ಗುರು ಹಿರಿಯರಲ್ಲಿ ಗೌರವವನ್ನ ತೋರಿಸ್ಬೇಕು, ಭಕ್ತಿ ಮಾಡ್ಬೇಕು, ಎಲ್ಲ ಹೇಳ್ತಾ ಬಂದ್ರಲ್ಲ ಏನೇನ್ ಮಾಡ್ಬೇಕು ಅಂತ. ಸಾತ್ವಿಕರು ಹೇಗಿರ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ 3 ಗುಣಗಳು ಯಾವ ರೀತಿ ಇರ್ತದೆ, ಅವರವರ ಸ್ವಭಾವ ಹೇಗಿರ್ತದೆ, ಏನ್ ಮಾಡಬೇಕು ಎಲ್ಲ ಹೇಳಿದ್ದಾರೆ, ಬೇಕಾದಷ್ಟು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆಚಾರ ಅವಾಗ ನಿತ್ಯ ಸಂಸಾರಿಗಳು ಜ್ಞಾನ ಭಕ್ತಿ ವೈರಾಗ್ಯ ಬಂದು ಅವರು ಭಗವಂತ ಮೇಲೆ ಭಕ್ತಿ ಮಾಡಿ ಅವರಿಗೆ ಲಿಂಗ ಶರೀರ ಭಂಗ ಆಗಿ ಹೋಗಲ್ವಾಗ? ಹೋಗತ್ತೆ, ಅವ್ರಿಗೂ ಕೂಡ ಲಿಂಗ ಶರೀರ ಮೋಕ್ಷ ಸಿಗತ್ತೆ ಅಲ್ವಾ? ಮೋಕ್ಷ ಅಂತಂದ್ರೆ ಲಿಂಗ ಶರೀರ ಭಂಗ ತಮೋಯೋಗ್ಯ ಜೀವಿಗಳಿಗೂ ಆಗತ್ತೆ. ತಮೋಯೋಗ್ಯ ಜೀವಿಗಳಿಗೂ ಕೂಡ ಲಿಂಗ ಶರೀರ, ಎಲ್ಲರಿಗೂ ಲಿಂಗ ಶರೀರ ಭಂಗ ಆಗೋದೇ ಮೋಕ್ಷ ಅಂತ. ಮೋಕ್ಷ ಅಂದ್ರೆ ಬಿಡುಗಡೆ ಅಂತ ಅಷ್ಟೇ ಅರ್ಥ. ಲಿಂಗ ಶರೀರ ಭಂಗ ಆಗೋದನ್ನೇ ಮೋಕ್ಷ ಅಂತ ಕರೆಯೋದು. ಅಂತ ಮೋಕ್ಷ ಎಲ್ರಿಗೂ ಇದೆ. ತಮೋಯೋಗ್ಯ ಜೀವಿಗಳು ಕೂಡ ಲಿಂಗ ಶರೀರವನ್ನ ಭಂಗ ಮಾಡಿಕೊಂಡು ಅವರ ಮೋಕ್ಷ ಅಂದ್ರೆ ಅದು ಅಂಧಂತಮಸ್ಸು, ಅಂದ್ರೆ ಈ ಸಂಸಾರದಿಂದ ಮೋಕ್ಷ ಅಂತ ಅರ್ಥ. ಆ ರೀತಿ ರಜೋಗುಣ ಜೀವಿಗಳೇನಿದ್ದಾರೆ ಅವರಿಗೂ ಕೂಡ ಲಿಂಗ ಶರೀರ ಭಂಗ ಆಗ್ತದೆ. ಅವರ ಸಾಧನೆ ಮುಗಿದ ಮೇಲೆ ಲಿಂಗ ಶರೀರ ಭಂಗ ಆಗಿ ಅವರದ್ದೇ ಒಂದು ಸಾಂತಾನಿಕ ಲೋಕ ಅಂತ ಇದೆ, ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅವರು ಈ ಸಂಸಾರಕ್ಕೆ ಬರೋದಿಲ್ಲ. ಅಲ್ಲಿ ಮಿಶ್ರವಾದ ಫಲವನ್ನೇ ಪಡಿತಾರೆ. ಅಲ್ಲಿ ಶಾಶ್ವತವಾದ ಮಿಶ್ರ ಫಲನೇ ಸಿಗ್ತಾ ಇರ್ತದೆ. ಅದು ಸಂಸಾರಕ್ಕೆ ಬರಲ್ಲ. ಸಂಸಾರಕ್ಕೆ ಮತ್ತೆ ಹೌದು, ಅದೇನೆ. ಲಿಂಗ ಶರೀರ ಭಂಗ ಆಗಿ ಹೋದವರು ಯಾರು ಮತ್ತೆ ಸಂಸಾರಕ್ಕೆ ಬರಲ್ಲ. ಅದು ಸಾತ್ವಿಕರು ಇರ್ಬೋದು, ರಾಜಸರು ಇರ್ಬೋದು, ತಾಮಸರು ಇರ್ಬೋದು, ಎಲ್ರಿಗೂ 3 ಜೀವಿಗಳಿಗೂ ಕೂಡ ಲಿಂಗ ಶರೀರ ಭಂಗ ಆಗ್ತದೆ. ಅಂದ್ರೆ ಅವರವರ ಸಾಧನೆ ಮಾಡ್ಕೊಳ್ಳೋದು ಅವರವರ ಯೋಗ್ಯತಾನುಸಾರ ತಾಮಸ, ರಾಜಸ ಅಥವಾ ಸಾತ್ವಿಕ ಆ ಮೋಕ್ಷಕ್ಕಷ್ಟೇನೆ. ಅಭಿವ್ಯಕ್ತಿ ಮಾಡ್ಕೊಳ್ಳಿಕ್ಕೆ ಲೌಕಿಕ ಸಂಸಾರದಿಂದ ಮುಕ್ತಿ ಪಡೆಯೋದು. ಹೌದು, ಈ ಸಂಸಾರದಿಂದ ಮೋಕ್ಷವನ್ನು ಪಡೆಯೋದು. ಪ್ರತಿಯೊಬ್ಬರಿಗೂ ಆ ಮೋಕ್ಷಕ್ಕೋಸ್ಕರನೇ ಭಗವಂತ ಸೃಷ್ಟಿ ಮಾಡೋದು. ಅವರವರ ಯೋಗ್ಯತಾನುಸಾರವಾದ ಗತಿ ಸಿಗಲಿ ಅನ್ನೋದಕ್ಕೋಸ್ಕರನೇ ಅವರನ್ನು ಸೃಷ್ಟಿ ಮಾಡಿ ಅವರ ಕೈಯಿಂದ ಆ ಕರ್ಮ ಮಾಡಿಸಿ ಅವರವರ ಗತಿಯನ್ನು ಅವರವರಿಗೆ ಕೊಡಿಸ್ತಾನೆ. ಲಿಂಗ ಶರೀರ ಭಂಗ ಆಗಲಾಗ ಅವರು ನಿತ್ಯ ಸಂಸಾರಕ್ಕೆ ಬರ್ತಾ ಇರಲ್ಲ, ಮೋಕ್ಷಕ್ಕೆ ಹೋಗಲ್ಲ. ಅದಕ್ಕೆ ಇದ್ದಾರಲ್ಲ ಯಾರು ನಿತ್ಯ ಸಂಸಾರಿಗಳು, ಜ್ಞಾನ ಭಕ್ತಿ ವೈರಾಗ್ಯ ಜಾಸ್ತಿ ಬರಲ್ಲ, ಏನೋ ಬರ್ತಾರೆ ಇರ್ತಾರೆ. ಇಲ್ಲೂ ಮಿಶ್ರವಾದ ಒಂದು ಇರುವೆ ಕೆಲಸ ಮಾಡ್ತಾರೆ. ಅವರು ಹೋಗಿ ಲಿಂಗರಮ್ಮ ತಿರುಗಿ ಅವ್ರ ಸಂಸಾರಕ್ಕೆ ಬಂದ್ಬಿಡ್ತಾರಲ್ವಾ, ಮೋಕ್ಷಕ್ಕೆ ಹೋಗಲ್ಲ. ಮೋಕ್ಷಕ್ಕೆ ಹೋಗಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ, ನಮ್ಮ ಮೋಕ್ಷ ಏನಿದೆ ವೈಕುಂಠ, ಅಲ್ಲಿಗೆ ಹೋಗೋದಿಲ್ಲ. ಅದೇ. ಸರಿ, ಧನ್ಯವಾದ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರೇ. ಗುರುಗಳೇ, ನಾಳೆ ಪಾಠ